ಶಾಂತಿ ಸಿಗಬೇಕಾಗಿತ್ತಂತಂದ್ರ ಗುರುಗಳ ಸೇವೆಯಲ್ಲಿ, ದಾನ ಧರ್ಮದಲ್ಲಿ, ಪುಣ್ಯ ಜಪದಲ್ಲಿ, ಸತ್ಸಂಗದಲ್ಲಿ ಮಾತ್ರ ನಮಗೆ ಶಾಂತಿ ಸಿಗಕ್ಕೆ ಸಾಧ್ಯ. ಅನೇಕ ವಿಚಾರಗಳನ್ನು ಹಗಲಿ ರಾತ್ರಿ ತಲೆಯಾಗಿ ಹಾಕ್ಕೊಂಡು ಜೀವನ ನಾವು ಕೆಡಿಸ್ಕೊಳ್ಬಾರ್ದು. ಒಬ್ಬ ಹೆಣ್ಮಗಳು ಬರೀ ಬಂಗಾರ 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 ಅಂತಿದ್ಲಂತ, ಗಂಡಗೆ ಬರೀ ಬಂಗಾರ ತಂದು ಕೊಡ್ರಿ, ಬಂಗಾರ ತಂದು ಕೊಡ್ರಿ. ಅವು ಎಲ್ಲಿ ತಂದು ಕೊಡ್ಬೇಕ್ರಿ? ಬಂಗಾರ ಭಾಳ ದಿನ 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 ಹಿಂಗೆ ಹೊಂಟೈತೆ. ಅದು ಬಂಗಾರ ಹಿಂಗೆ ಹೇರಾಕತ್ತಿದ. ಬಂಗಾರ 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 ಅನ್ಕೊಂಡು ಮಕ್ಕೊಂಡಿದ್ಲು. ಕನಿಷ್ಠನಾಗ ಬಂದು ಒಂದು kg ಬಂಗಾರನೇ ಸಿಕ್ಕಿ ಬಿಡ್ತ್ರಿ. ಎಲ್ಲಿ ಸಿಕ್ತು? ಕನಿಷ್ಠನೊಳಗೆ ಒಂದು ಬಂಗಾರ ಸಿಕ್ಕಿ ಬಿಡ್ತು. 1 ಕಿಲೋ. ಎಷ್ಟು ಖುಷಿಯಾಗಿರ್ಬಾಡ್ರಿ. ಬಂಗಾರ 1 ಕಿಲೋ ಅಂತೇಳಿ ನಕ್ಲೇಸ ಕಿವ್ಯಾಗ ಕೈಯಾಗ ನಡೆದಾಗ ಹಾಕೊಂಡು ಮತ್ತೆ ಬಂಗಾರ ಇದ್ರು ಖುಷಿ ಆಗೋದಿಲ್ರಿ. ಅವು 4 ಮಂದಿಗೆ ತೋರಿಸಿದಾಗನ ಖುಷಿ ಆಕೈತ. ಆ 4 ಮಂದಿ ನೋಡ್ಬೇಕು ಏನು ಚಂದ, ಏನು ಬಂಗಾರ, ಯಾವಾಗ ತಂದ್ರಿ, ಅವ ಎಲ್ಲಿಂದ ತಂದ್ರಿ, ಯಾರು ಕೊಡಿಸಿದ್ರು ಕೇಳಿದಾಗನ, ತೋರಿಸಿದಾಗ ಇನ್ನೊಬ್ಬರು ಅದನ್ನ ಕೇಳಿದಾಗನ ಖುಷಿ. ತೋರ್ಸಾಕ ಹೋದಲ್ರಿ ಊರಾಗ, ಎದ್ರಾಗ್ರಿ ಸಿಕ್ಕಿದ್ದು ಕನಿಷ್ಠನಾಗ. ಬಂಗಾರ ಮಂದಿಗೆ ತೋರ್ಸಾಕ ಹೋಗಿದ್ದು ಕನಿಷ್ಠನೊಳಗ. ಹೋದ್ಲು ಓಣ್ಯಾಗೆಲ್ಲ ತೋರ್ಸಾಕತ್ತಿದ್ಲು. ಬಂಗಾರ 1 ಕಿಲೋ ಬಂಗಾರ, 1 ಕಿಲೋ ಬಂಗಾರ, 1 ಕಿಲೋ ಬಂಗಾರ. ನೋಡ್ರಿ ನನ್ನ ಬಂಗಾರ ಏನು ಚಂದ ಸರ, ಏನು ಚಂದ ನಿಂದು ಎಲ್ಲ ಬಳೆ, ಬಂಗಾರದ ಬಳೆ ಅಂತ ಎಲ್ಲರೂ ಹೊಗಳಿದ್ರು. ಖುಷಿ ಆತ್ರಿ, ಖುಷಿ ಆತ್ರಿ. ಏನು ಆನಂದ ಆನಂದ ಆತು. ಊರಾಗ ಒಂದು ಮನೆ ಉಳಿಲಿಲ್ಲ. ಎಲ್ಲರಿಗೆ ತೋರಿಸಿ ಬಂದು ಮನೆಗೆ ಹೊಂಟಿದ್ಲಂತ್ರಿ. ಎದರಾಗ ಅದನ್ನು ಮರಿಬೇಡ್ರಿ. ಕನಿಷ್ಠನಾಗ್ರಿ, ಕನಿಷ್ಠನಾಗ ಎಲ್ಲಿ ಹೊಂಟಿದ್ಲು? ತೋರ್ಸೋದೆಲ್ಲ ಮುಗೀತಿ, ಮನೆಗೆ ಹೊಂಟಿದ್ಲಂತ. ಮನೆಗೆ ಹೊಂಟಾಗ ಕಳ್ಳ ಬಂದನ್ರಿ. ಬಂಗಾರ ಹ್ಯಾಂಗ್ರಿ? ಬಂಗಾರ ನೋಡಿ ಬಿಟ್ಟಾರನು. ಬಂಗಾರ ಕಳ್ಳ ನೋಡಿದ 1 ಕಿಲೋ ಬಂಗಾರ ಮಧ್ಯರಾತ್ರಿ ಒಳಗೆ 1 ಕಿಲೋ ಬಂಗಾರ ಜಗ 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 ಹೊಳ್ಯಾಕತ್ತೈತಿ. ಬಿಟ್ಟನ ಕಳ್ಳ ಅಂದ, ಇವತ್ತಿಂದ ನಾ ಕಳತನ ಮಾಡೋದನ್ನ ಬಿಟ್ಟು ಬಿಡ್ಬೇಕು. ಇದೊಂದು ಕಳತನ ಲಾಸ್ಟ್ ಅಂದ. ಇವತ್ತು ಲಾಸ್ಟ್ ನಾ ಕಳತನ ಮಾಡೋದು 1 ಕಿಲೋ ಸಿಕ್ತಂದ್ರೆ ನಾ ಜೀವನ ಪರ್ಯಂತ ಆರಾಮ್ ಇರ್ತೇನೆ ಅಂತೇಳಿ ಏನು ಸಿಕ್ಕಿದ್ದ ಚಾನ್ಸ್ ಅಂತೇಳಿ ಮೊದ್ಲು ಕೊಳ್ಳಾಗ ಕಿವ್ಯಾಗ ಕೈಯಾಗೆಲ್ಲ ಹರ್ಕೊಂಡು ಕಿತ್ಕೊಂಡು ಹೋಗಿಬಿಟ್ಟನ್ರಿ. ಕಳ್ಳ ಪರಾರಿ ಆಗ್ಯಾನ. ಮತ್ತೆ ಬಂಗಾರದ ಮ್ಯಾಗ ಜೀವ ಇದ್ದಂತ ಹೆಣ್ಮಗಳು ನನ್ನ ಬಂಗಾರ ನನ್ನ ಬಂಗಾರ ನನ್ನ ಬಂಗಾರ ಅಂತ ಎದಿ 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 ಬಡ್ಕೊಳಕತ್ತಿದ್ಲು. ಎದರಾಗ್ರಿ? ನನ್ನ ಬಂಗಾರ ನನ್ನ ಬಂಗಾರ ನನ್ನ ಬಂಗಾರ ಅಂತ ಎದಿ ಎದಿ ಬಡ್ಕೊಂಡು ಸತ್ತ ಹೋದ್ಲು. ಮತ್ತೆ ಹೇಳ್ರಿ, 1 ರೂಪಾಯಿ ಕಳೆದ್ರೆ ನಿದ್ದೆ ಹತ್ತೋದಿಲ್ಲ. 1 ರೂಪಾಯಿ ಕಳೆದ್ರ ಒಂದು ನಿದ್ದೆ ಹತ್ತೋದಿಲ್ಲ. ಒಂದು ಸಣ್ಣ ಉಪ್ಪಿಡ್ತನೋ ಚಮಚೆ ಕಳಿತಂತಂದ್ರೆ 1 ತಾಸು ಹುಡುಕಾಡ್ತೀವಿ, ಈ ಸಮಾಧಾನ ಆಗೋದಿಲ್ಲ. ಮತ್ತೆ 1 ಕಿಲೋ ಬಂಗಾರ ಕಳೆದತ್ತ ಏನ ಆರಾಮ್ ಇರ್ತಾವೇನ್ರಿ? ಎದಿ 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 ಬಡ್ಕೊಂಡು ಸತ್ತ ಹೋದ್ಲಂತ. ಎದರಾಗ? ತಪ್ಪಿದ್ರಿ ನೀವು. ಕನಿಷ್ಠನಾಗ ಸತ್ತಿಲ್ಲೇವ, ಕರೆನ ಸತ್ತ ಬಿಟ್ಟ. ಕರೆನ ಸತ್ತು ಬಿಟ್ಲು. ಯಾಕೆ? ಏನು ಕೊಂದಿತ್ತು? ಯಾಕೆ ಸತ್ಲ ಅಂತಂದ್ರ ಬಂಗಾರ ಕೊಲ್ಲಲಿಲ್ಲ. ಬಂಗಾರದ ಮೇಲೆ ಇರುವಂತ ಮೋಹ ನಮ್ಮನ್ನ ಅವನತಿಗೆ ಕಾರಣ ಆಯ್ತು ಹೊರತು ಬಂಗಾರ ಇಲ್ಲೇ ಆರಾಮೈತಿ. ಬಂಗಾರಕ್ಕಾಗಿ ಯಾರು ಬಡದಾಡ್ಯಾರ, ಭೂಮಿಗಾಗಿ ಯಾರು ಬಡದಾಡ್ಯಾರ, ಅವರು ಮಣ್ಣು ಪಾಲ ಆಗ್ಯಾರ, ಶಾಶ್ವತವಾಗಿ ಉಳಿದಿಲ್ಲ. ಇನ್ನು ಯಾರು ಶಾಶ್ವತವಾಗಿ ಉಳಿದಾರಂತಂದ್ರ ಯಾರು ಪರಮಾತ್ಮನ ದಿವ್ಯ ಸನ್ನಿಧಿಯನ್ನ, ಪರಮಾತ್ಮನ ಆ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕಾಗಿ ಪರಮ ಗುಣಗಳನ್ನ ತಮ್ಮ ಒಳಗೆ ಇಟ್ಟುಕೊಂಡು ಎಲ್ಲರಿಗ ಅದನ್ನ ಹಂಚುತ್ತ ಯಾರು ಬದುಕ್ಯಾರಲ್ಲ, ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮಂ ಕುರು ಪುಣ್ಯಂ ಅಹೋರಾತ್ರಂ ಸ್ಮರ ನಿತ್ಯಂ ಅನಿತ್ಯತಾಂ. ಯಾರು ಏನು ಸ್ಮರಣೆ ಮಾಡ್ಬೇಕಂತಂದ್ರೆ ನಾವು ದಿನ ಎದ್ದು ಕೂಡಲೇ ಎಲ್ಲ ಬಿಟ್ಟು ಹೋಗ್ತೀವಂತ ಸ್ಮರಣೆ ಮಾಡ್ಬೇಕಂತ. ಇದು ಯಾವುದು ಶಾಶ್ವತವಲ್ಲ. ಅದಕ್ಕಾಗಿ ಯಾರಿಗೂ ಮೋಸ ಮಾಡಬಾರ್ದು, ದ್ವೇಷ ಮಾಡಬಾರ್ದು, ಸ್ವಾರ್ಥ ಇಟ್ಕೊಳ್ಬಾರ್ದು, ನಾನಂತ ಬಡ್ಕೊಂಡು ಸಾಯಬಾರ್ದು. ಎಲ್ಲ ಒಂದಿನ ಬಿಟ್ಟು ಹೋಗೋದ. ಇರೋಷ್ಟು ದಿನ ನಮ್ಮ ಗುರುಗಳು ಗುರುಸಿದ್ದೇಶ್ವರ ಸ್ವಾಮಿಗಳು ಹಾಕಿದಂತ ಮಾರ್ಗದೊಳಗೆ ಇದ್ದುಕೊಂಡು ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕಂತ ಭಾವ ಬಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದ. ಆ ಭಾವನೆ ಬರಬೇಕಾಗ್ಯದ. ಬಹಳ ದುರ್ಲಭ. ನಮ್ಮ ಎದಿಮ್ಯಾಗ ಕೈ ಇಟ್ಕೊಂಡು ದಿನ ನಮಗೆ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗ್ಯದ. ನಾನು ಬದುಕಕತ್ತಿದ್ದು ಸರಿಯೋ ತಪ್ಪು?
ನಾನು ಬದುಕುತ್ತಿರುವ ಜೀವನ ಸಂತೃಪ್ತಿ ನನಗೆ ತಂದು ಕೊಟ್ಟದೋ ಇಲ್ಲೋ, ನಾನು ಬದುಕುವಂತ ಜೀವನ ಅರ್ಥಪೂರ್ಣವಾಗಿದೆಯೋ ಅಥವಾ ನಿರರ್ಥಕವಾಗಿದೆಯೋ, ನಾನು ಇಷ್ಟು ದಿನ ಬದುಕಿದ್ದು ಹೆಂಗೆ ಬದುಕಿನಿ, ಹೆಂಗೆ ಹೋಯ್ತು ಜೀವನ. ಮಹಾತ್ಮರ ಜೀವನ ಹಂಗ್ಯದ, ಅವ್ರು ಎಷ್ಟು ಆನಂದವಾಗಿ ಜೀವನ ಮಾಡ್ಯಾರ, ಇನ್ನೂ ಸ್ಥಿರಸ್ಥಾಯಿಗಳಾಗಿ ನಮ್ಮ ಮನಸ್ಸಿನಲ್ಲಿ ಅವರು ಉಳಿದಾರ. ಅವ್ರ ಜೀವನ ಹೆಂಗ, ನಮ್ಮ ಜೀವನ ಹಂಗ ತಿಳ್ಕೊಳ್ಬೇಕಾಗ್ಯದ. ನಮ್ಮ ಮಾತು ಹಾದಿಯೊಳಗಿಲ್ಲ, ನಮ್ಮ ನಡೆ ಹಾದಿಯೊಳಗಿಲ್ಲ, ನಮ್ಮ ನುಡಿ ಹಾದಿಯೊಳಗಿಲ್ಲ, ನಮ್ಮ ವಿಚಾರಗಳು ನಮ್ಮ ಹಾದಿಯೊಳಗಿಲ್ಲ. ಆ ಹಾದಿ ತಪ್ಪಿದಂಥ ಗುರಿಯನ್ನ ಯಾರಾದರೂ ನಮಗ ನಿಶ್ಚಲವಾದಂತಹ ಗುರಿಯನ್ನ ತೋರಿಸುವವರು ಯಾರಾದ್ರಿದ್ರ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು. ಪೂಜ್ಯರ ಬಗ್ಗೆ ನಿಮಗೇನು ಹೇಳೋದು, ಅವ್ರ ವ್ಯಕ್ತಿತ್ವ ನೋಡಿ ನಮಗ ವರ್ಷದಾಗ 8-10 ಸಲ ಬಂದು ಅವ್ರ ದರ್ಶನ ಮಾಡ್ಬೇಕು ಅನಿಸ್ತದ. ನೀವು ದಿನ ಅವ್ರ ದರ್ಶನ ಮಾಡ್ತಿರಲ್ಲ, ನಿಮ್ಮದೇ ಅಂತ ಭಾಗ್ಯ ನೋಡ್ರಿ. ಅಂತ ವ್ಯಕ್ತಿತ್ವ ಉಳ್ಳಂತ ಪೂಜ್ಯರು ಸಿಗುವುದು ಬಹಳ ಅಪರೂಪ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಮುಗಿದ ಕೈ ಬಾಗಿದ ತಲೆ. ಎಂಥ ಸದುವಿನಯದ ಮೂರ್ತಿ, ಬಹಳ ವಿನಯ. ಅವ್ರ ಮಾತು ಕೇಳಬೇಕನ್ನಿಸ್ತದ ನಾವು ಫೋನ್ಯಾಗ ಮಾತಾಡುವಾಗ ಹಂಗೆ ಅನಿಸ್ತದ, ಇಂಥ ವ್ಯಕ್ತಿಗಳ ಜೋಡಿ ದಿನ ಮಾತಾಡಬೇಕು, ಇಷ್ಟು ದಿನ ಮಾತಾಡ್ಲಿಲ್ಲಲ್ಲ ಅಂತ ನಮಗೆ ತಪ್ಪಿತಸ್ಥ ಭಾವನೆ ಕಾಡ್ತದ. ಅಷ್ಟು ತಾಯಿಯ ಹೃದಯ, ಅಷ್ಟು ಕೇರಿಂಗ್ ಪ್ರೀತಿ ಅವರಲ್ಲ ಅದ. ಅಂತ ಆ ತಾಯಿ ಹೃದಯನ ಇಟ್ಕೊಂಡಂತ ಪೂಜ್ಯರು ನಿಮಗೆ ದೊರೆತಿದ್ದು, ನಮ್ಮ ರಬಕವಿಗೆ ದೊರೆತಿದ್ದು, ನಮ್ಮ ಕನ್ನಡ ನಾಡಿಗೆ ದೊರೆತಿದ್ದು ನಮ್ಮ ಭಾಗ್ಯ. ಬಹಳ ಅತಿ ವಿರಳ ಸ್ವಾಮಿಗಳು ಇವರು. ಯಾಕಂದ್ರೆ ಕರ್ನಾಟಕದ ಎಲ್ಲ ಪರಂಪರೆ ವೇದಿಕೆಯಲ್ಲಿ ಕಾಣಸಿಗುವಂತಹ ಏಕೈಕ ಸ್ವಾಮಿಗಳಿದ್ರೆ ಗುರುಸಿದ್ದೇಶ್ವರ ಸ್ವಾಮಿಗಳು. ಕರ್ನಾಟಕದೊಳಗ ಎಲ್ಲ ವೇದಿಕೆಯೊಳಗೆ ಯಾವ ಭಾಗದಾಗ ಹೋದ್ರೂ ಅವ್ರು ಇರ್ತಾರೆ, ಅಷ್ಟು ಪ್ರೀತಿ. ಅದಕ್ಕಾಗಿ ಅಂತ ಪೂಜ್ಯರು ಸಿಕ್ಕಿದ್ದು ನಮ್ಮ ಭಾಗ್ಯ, ನಿಮ್ಮ ಭಾಗ್ಯ ಅಂತ ಹೇಳ್ತಾ ಸಮಯ ಭಾಳ ಆಗ್ಯದ, ಮುಗಿಸೋಣ್ರಿ. ಇನ್ನು ಪೂಜ್ಯರು ಮಾತಾಡಕತ್ತಾರ. ಅಪ್ಪಗಳು ನೋಡ್ರಿ, ಇವ್ರು ನೋಡಿರಿ ಯಾರ್ಯಾರು ಮೊಬೈಲ್ ನೋಡಿರಿ ಇವ್ರು ನೋಡಿರ್ತೀರಿ. ಯಾಕಂದ್ರೆ ಮೊಬೈಲ್ದೊಳಗೆ ಒಂದು ಜ್ಞಾನದ ಕಿಡಿ ಹೊಗೆದು ಬಿಟ್ಟಿದ್ರು, ಅದು ಕರ್ನಾಟಕ ತುಂಬ ಸುಟ್ಟು ಬಿಟ್ಟಿತ್ತದು. ಏನು ಹೇಳಿದ್ರಪ್ಪ ಅವ್ರು ಅಂತಂತಂದ್ರೆ ಹ್ಯಾಂಗಿರ್ಬೇಕು ನೋಡ್ರಿ. ತಪ್ಪಂತ ಹೇಳಾಕ ಧೈರ್ಯ ಬೇಕು. ಇವತ್ತು ತಂದೆ ಮಗನಿಗೆ ನೀತಿ ಹೇಳಬೇಕಾಗಿತ್ತಂತಂದ್ರ, ತಾಯಿ ಮಕ್ಕಳಿಗೆ ನೀತಿ ಹೇಳಬೇಕಾಗಿತ್ತಂತಂದ್ರ, ಹಿರಿಯರ ಸಮಾಜಕ್ಕೆ ನೀತಿ ಹೇಳಬೇಕಾಗಿತ್ತಂದ್ರ, ದೊಡ್ಡವ್ರು ಇನ್ನೊಬ್ರಿಗೆ ಹೇಳಬೇಕಾಗಿತ್ತಂದ್ರ ಅವ್ರು ಹಂಗಿರ್ಬೇಕು. ನಾನು ಸಂಚಾನ ಕುಡಿದು ನಾನು ತೇಲೆ ಹಾಡ್ಕೋತ ಕುಡಿದು ಬಿಡ ಅಂತಂದ್ರ, ನಾನು ಗುಟ್ಕಾ ಸತ್ತೀನಿ, ನಾನು ಖಾಲಿ ಮನ್ಯಾಗ 24 ತಾಸು ಬೆಡ್ ಮ್ಯಾಗ ಇರ್ತೀನಿ, ಡೆಡ್ ಬಾಡಿ ಇದ್ದಂಗ. ನೀ ದುಡ್ಯಾಕ ಹೋಗಂತ ಹೇಳಿದ್ರ, ದುಡಿಬೇಕು, ಕಾಯಕವೇ ಕೈಲಾಸ ಅಂತ ಹೇಳಕ್ ಹೋದ್ವಿ ಅಂತಂದ್ರ, ನೀನು ದುಡಿ ಆಮ್ಯಾಗ ನನಗೆ ಹೇಳಂತಾವ ಮಕ್ಕಳು. ಸಮಾಜ ಹಂಗದ, ನಾವು ನಡಿಬೇಕು, ಆಮ್ಯಾಗ ನುಡಿಬೇಕು. ಅದಕ್ಕೆ ಬೆಲೆ ಅದ. ಪೂಜ್ಯರು ಅವ್ರು ನಡೀತಾರ, ಮತ್ತು ಅದರಂಗ ಇದ್ದಂಗ ಪೂಜ್ಯರು ಎಷ್ಟು ಶಾಂತ. ಸಮುದ್ರ ಭಾಳ ಶಾಂತ ಇರ್ತೈತಿ, ಹಂಗೆ ಏನು ಬಂದ್ರು ಒಳಗೆ ಕರ್ಕೋತೈತಿ ನೋಡ್ರಿ. ಅದು ಎಷ್ಟು ನದಿಗಳು ಬರ್ತಾವು, ಏನು ಬರ್ತಾವೆ ಎಲ್ಲ ಹೊಟ್ಟೆಗೆ ಹಾಕೋತೈತಿ, ಅಷ್ಟು ಶಾಂತ ಇರ್ತೈತಿ. ಒಮ್ಮೆ ಸಿಟ್ಟಿಗೆ ಹೇಳ್ತಂದ್ರ ಅಂತ ಶಕ್ತಿ ಇರ್ತದ ಮಹಾತ್ಮರಲ್ಲಿ, ಅಷ್ಟೇ ಶಾಂತ ಇರ್ತಾರ. ಅಂತ ಪೂಜ್ಯರಿಗೆ ಸಮುದ್ರದಂಥ ವಿಶಾಲ ಗುಣ ಇರ್ತದ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನು ನೋಡಿದ ತಕ್ಷಣ ನಮಗೆ ಸಂತೋಷ ಯಾಕಂತಂದ್ರ ಅವರ ಜೀವನ ಹಂಗಿತ್ತು. ಅವರ ಜೀವನ ಪರಿಶುದ್ಧ, ಹಸ್ತ ಪರಿಶುದ್ಧ, ಆಸೆ ಎಂಬುದೇ ಇಲ್ಲ, ಕಿಸೆ ಇಲ್ಲದ ಅಂಗಿ, ಆಸೆ ಇಲ್ಲದ ಹೃದಯ, ತ್ಯಾಗದ ಜೀವನ, ಯಾರಿಗೂ ನೋವು ಮಾಡಲಾರ್ದಂಥ ಜೀವನ. ಧರ್ಮ ಅಂದ್ರೆ ಏನಂತ ಹೇಳ್ತಾರ, ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾಚಾಪಿ ಅವಧಾರ್ಯತಾಂ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್ ಅಂತಂದು ಮಹಾಭಾರತದ ಮಾತಿದು. ಧರ್ಮ ಯಾವುದಂದ್ರ ಆತ್ಮನಃ ಪ್ರತಿಕೂಲಾನಿ, ಯಾವುದು ನಮಗೆ ಪ್ರತಿಕೂಲ ಆಗ್ತದೋ ಪರೇಶಾಂ ನ ಸಮಾಚರೇತ್, ಇನ್ನೊಬ್ಬರಿಗೆ ಅದನ್ನ ಮಾಡಕ್ ಹೋಗಬಾರ್ದು. ನಮಗೆ ಯಾರಾದರೂ ದಿನ ಬಂದು ಬೈಯಾಕತ್ತಿದ್ರೆ ಸಮಾಧಾನ ಆಕತ್ತೇನ್ರಿ? ಬೈಸ್ಕೋತೀವನ? ನಮಗೆ ಬೈಸ್ಕೊಳಕ್ಕೆ ಇಚ್ಛೆ ಇಲ್ಲ. ಬೈಸ್ಕೊಂಡ್ರೆ ನಮಗೇನಾಕತಿ? ದುಃಖ ಆಕತಿ. ನಾವು ಇನ್ನೊಬ್ರಿಗೆ ಬೈಬಾರ್ದು, ಇದೇ ಧರ್ಮ. ಬಡಿಸ್ಕೊಂಡ್ರೆ ಖುಷಿ ಆಕತ್ತೆ ನಮಗೆ? ಆಗೋದಿಲ್ಲ. ಯಾರಾದ್ರೂ ನಮಗೆ ಹಿಂಸೆ ಕೊಟ್ಟರು ಖುಷಿ ಆಗ್ತದನು? ಆಗೋದಿಲ್ಲ. ಯಾರಾದ್ರೂ ನಮ್ಮ ವಸ್ತುಗಳನ್ನು ಕಳ್ಳತನ ಮಾಡಿದ್ರೆ ಖುಷಿ ಆಗ್ತದನು?
ಇಲ್ಲ. ಯಾರಾದ್ರೂ ನಮ್ಮನ್ನ ಏನಾದ್ರೂ ಕೊಲೆ ಮಾಡಕ್ ಬಂದ್ರೆ, ನೋವು ಮಾಡಕ್ ಬಂದ್ರೆ ಖುಷಿ ಆಗ್ತದನ್? ಇಲ್ಲ. ಯಾವುದು ನನಗೆ ಆಗಬಾರ್ದಂತೀನೋ ಅದು ಇನ್ನೊಬ್ರಿಗೆ ಆಗಬಾರ್ದು ಎಂಬ ಭಾವನೆ ಬಂತಂದ್ರೆ ಅದೇ ದೊಡ್ಡ ಧರ್ಮ. ಅದಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ. ಅದಕ್ಕೆ ಅಧರ್ಮ ಪುರುಷರಾಗಬೇಕಾಗ್ಯದ. ಸಿದ್ದೇಶ್ವರ ಸ್ವಾಮಿಗಳು ಬಹುತೇಕ ಜಗತ್ತಿನೊಳಗ ಖಾಲಿ ಕೋಣೆಯಲ್ಲಿ ಜೀವನ ಮಾಡಿದಂಥ ಏಕೈಕ ವ್ಯಕ್ತಿಗಳು ಯಾರಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಅವರು. ಖಾಲಿ ಕೋಣೆ, ಅವ್ರು ಏನಿಲ್ಲ, ಎಲ್ಲ ಖಾಲಿ ಖಾಲಿ ಕಟ್ಸೋದು. ಯಾಕಂದ್ರೆ ಇರಾಕ ಸಾಮಾನು ತುಂಬಾಕಲ್ಲ, ಸಾಮಾನು ತುಂಬಾಕಲ್ಲ. ಅದಕ್ಕೆ ನಮ್ಮ ಜೀವನ ಹ್ಯಾಂಗ ಮಾಡಬೇಕಪ್ಪ, ಜೀವನ ಹ್ಯಾಂಗ ಮಾಡಬೇಕು, ಹ್ಯಾಂಗ ಬದುಕಬೇಕು, ಇದ್ದಷ್ಟು ದಿನ ಆನಂದವಾಗಿ ಹ್ಯಾಂಗ ಇರಬೇಕಂತಂದ್ರೆ ಸಿದ್ದೇಶ್ವರಪ್ಪಗಳನ್ನು ನೋಡಿ ನಾವು ಕಲಿಬೇಕಾಗ್ಯದ. ಅದಕ್ಕಂತ ಮಹಾಪುರುಷರನ್ನು ನೋಡಿದ್ರೆ, ಸ್ಮರಣೆ ಮಾಡಿದ್ರೆ, ನೆನೆಸ್ಕೊಂಡ್ರೆ, ಅವರ ಮಾತುಗಳನ್ನು ಕೇಳಿದ್ರೆ ಆನಂದ ಆಗ್ತದ. ಇವತ್ತೆಲ್ಲ ಪರಮ ಪೂಜ್ಯರು ನಮ್ಮ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಿಮಗೆಲ್ಲ ಏನು ಹೇಳಬೇಕೆಲ್ಲ ಹೇಳಿಬಿಟ್ಟಾರ. ಮೊದಲ ಎಲ್ಲ ಏನು ತಿದ್ದಬೇಕು ತೀಡಬೇಕೆಲ್ಲ ಹೇಳಿರ್ತಾರ. ಹಂಗೆ ನಾವು ಪರಿಪಾಲನೆ ಮಾಡಬೇಕಾಗ್ಯದ. ಆತನೇ ಶಿವಯೋಗಿಗಳ ಬಗ್ಗೆ ಇವತ್ತು ಅವರ ಸ್ಮರಣೆಯನ್ನು ಇಟ್ಕೊಂಡಿದ್ದಾರೆ. ಒಂದು ಮಾತು, ಆತನೇ ಶಿವಯೋಗಿಗಳು, ಯಾರೇ ಶಿವಯೋಗಿಗಳಾಗಲಿ ಹೆಂಗಿರ್ತಾರಂತಂದ್ರೆ, ನಾವು ಹೆಂಗಿರ್ತೀವಂತಂದ್ರೆ, ನಾವು ಪೂಜೆ ಕೂತಾಗಷ್ಟ ನಮ್ಮ ಮಂತ್ರ ನುಡಿತೀವಿ. ನಾವು ಪೂಜಾಕ್ಕೆ ಕುಂತಾಗಷ್ಟ ನಾವು ಮಂತ್ರ ನುಡಿತೀವಿ. ನಾವು ಶಿವಯೋಗಿಗಳು ಆಗಂಗಿಲ್ಲ. ಮತ್ತೆ ಅವರು ಅವಾಗ ನುಡಿತಾರಲ್ರಿ? ಇಲ್ಲ, ನಾವು ತಪ್ಪು ತಿಳ್ಕೊಂಡೀವಿ. ಅವರು ರುದ್ರಾಕ್ಷಿ ಕೈಯಾಗ ಹಿಡಿದಾಗ ಅಷ್ಟ ಮಂತ್ರ ನುಡಿಯುವುದಿಲ್ಲ. ಅವರ ಪ್ರತಿಯೊಂದು ಉಸಿರಲ್ಲೂ ಕೂಡ ಮಂತ್ರ ನುಡಿತಾರೆ. ಅದಕ್ಕಾಗಿ ಅವರು ಶಿವಯೋಗಿಗಳಾಗ್ತಾರ. ಪೂಜೆ ಸ್ನಾನ ಮಾಡುವಾಗೂ ಮಂತ್ರ, ಹೂವು ತರುವಾಗೂ ಮಂತ್ರ, ಪೂಜೆ ಕುಳಿತಾಗೂ ಮಂತ್ರ. ಪೂಜೆದಿಂದ ಎದ್ದಾಗ ನಾವು ಪೂಜೆ ಡಬ್ಬಿ ಮುಚ್ಚಿ ಲಿಂಗ ಗೂಟಕ್ಕೆ ಹಾಕಿಲ್ಲ, ಡಬ್ಬ್ಯಾಗ ಮುಚ್ಚಿಟ್ಟಿವಂತಂದ್ರೆ ಮತ್ತೆ ಮೊರದನೇ ನೆನಪಾಕೈತಿ. ಅಲ್ಲಿ ತನಕ ದೇವ್ರ ನೆನಪಾಗಂಗಿಲ್ಲ. ನಾವು ಮರೆತು ಬಿಡ್ತೀವಿ ದೇವರನ್ನ. ಯಾರು ಮರಿಲಾರ್ದಂಗೆ ಸ್ಮರಣ ಮಾಡ್ತಾರೋ, ಸದಾ ಸ್ಮರಣೀಯರಾಗಿರ್ತಾರೋ, ಭಗವಂತನ ನಾಮವನ್ನು ಸದಾ ಸ್ಮರಣೆ ಮಾಡ್ತಾರ, ಅವರು ಶಿವಯೋಗಿಗಳಾಗ್ತಾರ. ಅವರ ಅಂದಿದ್ದ ಆಗ್ತಾವ. ವಾಕ್ಸಿದ್ಧಿ, ದೃಷ್ಟಿ ಸಿದ್ಧಿ, ಹಸ್ತಸಿದ್ಧಿ ಎಲ್ಲ ಸಿದ್ಧಿಗಳಾಗ್ತಾವ. ಅವ್ರು ಅಂದಂಗೆ ಆಗ್ತಾವ. ಸುಮ್ಮ ನಿಮ್ಮ ಮಗ ಏನು ಮಾಡ್ತಾನ? ಸಾಲಿ ಕಲ್ತಾನ್ರಿ, ಸಣ್ಣವದಾನ, ಚಲೋ ಮನುಷ್ಯ ಆಗ್ತಾನ, ಹೋಗು, ನೌಕರಿ ಸಿಗುತ್ತದ, ಹೋಗು, ಬಹಳ ಮುಖ್ಯವಾದ ವ್ಯಕ್ತಿಯೋ ಆಗ್ತಾನೆ ಹೋಗಂತಂದ್ರೆ ಮುಖ್ಯಮಂತ್ರಿಗಳಾದ್ರಂತಾರೆ ಬಿಡಿ ಜತ್ತಿ ಅವರು. ಅಥಣಿ ಶಿವಯೋಗಿಗಳ ಆಶೀರ್ವಾದದಿಂದ ಎಂಥ ತಪಶಕ್ತಿ ಇರಬೇಕು, ಸಹನ ಶಕ್ತಿ. ಯಾರು ಅಥಣಿ ಶಿವಯೋಗಿಗಳು ಭಿಕ್ಷೆ ಬೇಡಿದ್ರಂತ, ಹಸವಾಗಿತ್ತಂತ, ರೊಟ್ಟಿ ಬೇಕು, ರೊಟ್ಟಿ ಕೊಡ್ರಮ್ಮ ಅಂತ ಭಿಕ್ಷೆ ಬೇಡಿದ್ರಂತ. ಏನು ಬಿಸಿ ರೊಟ್ಟಿ ಬೇಡಕ್ಕೆ ಬಂದಾನ? ರೊಟ್ಟಿ ಬಡೋರು ಯಾರು? ಕಟ್ಟಿಗೆ ತರೋರು ಯಾರು? ಹಿಟ್ಟು ಮಾಡ್ಕೊಂಬರೋರು ಯಾರು? ತಗೋ, ಯಾರು ನಿನಗೆ ರೊಟ್ಟಿ ಕೊಡಬೇಕು? ಏನು ರೊಟ್ಟಿ ಯಾರು ಮಾಡಿ ಕೊಡಬೇಕು? ತಗೋ, ಒಂದು ಬೊಗಸಿ ಜ್ವಾಳ, ಹೋಗ ತಿನ್ನಂತ ಕೊಟ್ರಂತ್ರಿ. ಯಾರಿಗೆ? ಅಥಣಿ ಶಿವಯೋಗಿಗಳಿಗೆ. ನಿನಗ್ಯಾರು ರೊಟ್ಟಿ ಮಾಡಿಕೊಡ್ಬೇಕು? ತಗೋ ಜ್ವಾಳ ಅಂತೇಳಿ ಕೊಟ್ರಂತ. ಅಥಣಿ ಶಿವಯೋಗಿಗಳು ಒಂದಿಷ್ಟು ಮುಖದೊಳಗೆ ಪ್ರಸನ್ನತೆ ಕಡಿಮೆ ಆಗಲಿಲ್ಲಂತ ಆ ಜ್ವಾಳ ತಗೊಂಡು ಹೋಗಿ ಕಲ್ಲಾಗ ಹರಿದು ಹಿಟ್ಟು ತಿಂದ್ರಂತ. ಅಂಥ ಸಹನಶೀಲ ವ್ಯಕ್ತಿತ್ವ ಶಿವಯೋಗಿಗಳದು. ನಮ್ಮದು ಸಿಟ್ಟು ಹೆಂಗೆ ಬರ್ತದ್ರಿ? ನಮಗೂ ನೀವು ಹೊಸ ಸೀರೆ ತಗೊಂಬರ್ರಿ ಅಂತೀರಿ. ನೂಲು ತಂದು ಕೈಯಾಗ ಕೊಟ್ರ ಹೆಣ್ಕೋರಿ ಸೀರೆ ಹೆಂಗೆ ಆಕೈತ್ರಿ? ಮೂರನೇ ಮಹಾಯುದ್ಧನ ಶುರು ಆಕೈತಿ. ಆದರೆ ಶಿವಯೋಗಿ ಪ್ರತಿಕಾರ ಮಾಡುವುದಿಲ್ಲ. ಯಾವ ವ್ಯಕ್ತಿ ನಿಜವನ್ನು ಅರಿತಿರ್ತಾನೋ ಅವನು ಪ್ರತಿಕಾರ ಮಾಡುವುದಿಲ್ಲ, ಸ್ವೀಕಾರ ಮಾಡ್ತಾನೆ. ಎಲ್ಲವನ್ನ ಸ್ವೀಕಾರ ಮಾಡ್ತಾನ, ಸಂತೃಪ್ತವಾಗಿರ್ತಾನ. ನೀವು ಎಷ್ಟು ಕಲ್ಲು ಹೋಗಿದ್ರು, ಸಮುದ್ರಕ್ಕೆ ಕಲ್ಲು ಹೋಗಿದ್ರು ಅದೇನು ಏನು ಕಡಿಮೆ ಆಗೋದಿಲ್ಲ, ಹೆಚ್ಚಾಗೋದಿಲ್ಲ. ಏನು ಬೈದರೂ ಅಷ್ಟೇ, ಹೊಗಳಿದ್ರು ಅಷ್ಟೇ, ಸ್ವೀಕರಿಸುವ ಮನೋಭಾವ ಅಲ್ಲಿ ಇರ್ತದ. ಅವರಿಗೆ ಶಿವಯೋಗಿಗಳಂತಾರ. ನಮಗೆ ಯಾರಾದರೂ ಜ್ವಾಳ ಕೊಟ್ರೆ ಶಾಪ ಹಾಕಿ ಹೋಗ್ತೀವಿ. ನಮಗೆ ಯಾರಾದ್ರೂ ಏನಂದ್ರೆ ಶಾಪ ಆಗ್ತೇವೆ. ಅದಕ್ಕೆ ನಾವು ಹೆಂಗಿರ್ಬೇಕು, ಜೀವನ ಹೆಂಗೆ ಮಾಡ್ಬೇಕಂತಂದ್ರೆ ನಮ್ಮ ವಿಚಾರಗಳು ಶುದ್ಧ ಇರಬೇಕು. ನಮ್ಮ ಇವರು ಸರ್ ಹೇಳಿದ್ರು, ಭಾಳ ಚಂದ ಹೇಳಿದ್ರು, ಹೆಂಗೆ ಹ್ಯಾಬಿಟ್ಸ್ ಹೆಂಗೆ ಆಗ್ತವೆ, ವಿಚಾರ ಹೆಂಗಿರಬೇಕು, ಚಲೋ ವಿಚಾರ ಇರಬೇಕು. ನಿಮಗೆ ಕನಸು ಬೀಳ್ತಾವನ್ರಿ? ಕನಸು ಬೀಳ್ತಾವ್ರಿ? ಕನಸು ಬೀಳಂಗಿಲ್ಲ, ಬೀಳ್ತಾವ. ಎಂಥವು ಬೀಳ್ತಾವು? ದೆವ್ವ ಬಂದವು, ಆಕ್ಸಿಡೆಂಟ್ ಆಗಿದ್ದು, ಕನಿಷ್ಠನ್ಯಾಗ ಫೈಟಿಂಗ್ ಮಾಡಿದ್ದು, ಇನ್ನೊಬ್ಬರು ಗುದ್ದಿದಂಗೆ ಆಗೋದು, ಕೆಳಗೆ ಬಿದ್ದಂಗೆ ಆಗೋದು, ಮ್ಯಾಗಿಂದ ಬಿದ್ದಂಗೆ ಆಗೋದು, ಪಾತಾಳಕ್ಕೆ ಬಿದ್ದಂಗೆ ಆಗೋದು, ನೀರು ಹಡಿಕೆ ಆದಂಗೆ ಆಗೋದು,
ರಕ್ತ ಕಂಡಂಗಾಗೋದು. ನಮ್ಮ ಮಠಕ್ಕೆ ಬರ್ತಿರ್ತಾರೆ, ಹೇಳ್ತಾರೆ, ಯಪ್ಪ ನಿದ್ದಿನ ಹತ್ತವಲ್ದು, ನಿದ್ದೆ ಹತ್ತಿದ್ರೆ ಬರೀ ಕೆಟ್ಟ ಕೆಟ್ಟ ಕನಸು ಬೀಳ್ತಾವ. ಭಾಳಷ್ಟು ಜನ ಅದನ್ನೇ ಹೇಳಕತ್ತಾರೆ, ನೀವು ಏನಾರ ಮಾಡ್ತೀರಿ, ಏನು ಮಾಡಂಗಿಲ್ಲಪ್ಪ, ಖಾಲಿ ಇರ್ತೀವಿ. ಖಾಲಿ ಇದ್ರಂದ್ರೆ ನಿಂತ ಕನಸು ಬೀಳ್ತಾವ ನೋಡ್ರಿ. ಅದಕ್ಕೆ ಏನು ಮಾಡಬೇಕು? ಹೆಂಗ ಸದಾ ಶಿವನಾಮ ಸ್ಮರಣೆಯನ್ನ ಕೆಲಸ ಕೊಡ್ಬೇಕು. ಖಾಲಿ ಮನಸ್ಸಿತ್ತಂದ್ರೆ ಅದು ದೆವ್ವ ಆಕತಿ, ಅದ ಕಾಡ್ತೈತಿ, ನಿದ್ದೆ ಬರಂಗಿಲ್ಲ. ಇವು ನೋಡ್ರಿ, ಯಾಕೆ ನಿದ್ದೆ 1 ಗಂಟೆ ಆಯ್ತು 2 ಗಂಟೆ ಆಯ್ತು ಯಾಕೆ ನಿದ್ದೆ ಬರವಲ್ದ್ರಿ? ಯಾಕೆ? ಎಲ್ಲಿ ಮೊದಲು ಮೊಬೈಲ್ ನಿದ್ದೆ ಮಾಡಕ್ಕೆ ಹಚ್ಬೇಕು ನಾವು, ಅದನ್ನು ಸ್ವಿಚ್ ಆಫ್ ಮಾಡ್ಬೇಕು, ಅವಾಗ ನಮಗೆ ನಿದ್ದೆ ಹತ್ತೈತಿ. ನಮ್ಮ ಮೊಬೈಲ್ ದೌಡ ಸ್ವಿಚ್ ಆಫ್ ಆಗಂಗಿಲ್ಲ, ಅವು ಹಂಗೆ ಇರ್ತಾವೆ. ನಿದ್ದೆ ಹಂಗೆ ಬರ್ತಾವು. ಮೊದಲು ಮನುಷ್ಯನೊಳಗೆ ವಿಚಾರಗಳ ಶಟ್ ಡೌನ್ ಆಗ್ಬೇಕು ನೋಡ್ರಿ. ಕಂಪ್ಯೂಟರ್ ನೋಡ್ರಿ ಶಟ್ ಡೌನ್ ಮಾಡ್ತಾರ, ಅದು ಶಟ್ ಡೌನ್ ಆದ್ಮೇಲೆ ಲ್ಯಾಪ್ಟಾಪ್ ಅದನ್ನು ಮುಚ್ತಾರ. ಹಂಗೆ ನಮ್ಮ ವಿಚಾರಗಳು ಶಟ್ ಡೌನ್ ಆಗವಲ್ವ, ಹ್ಯಾಂಗಿಂಗ್ ಆನ್. ಜೀವನ ತುಂಬ ಏನು ಮಾಡ್ತೀವಿ, ದಿನದ ತುಂಬ ಏನು ಮಾಡ್ತೀವಿ, ಅವೇ ತಲೆಯಾಗ ಸುಳಿತಿರ್ತಾವ, ಅವೇ ಸುಳಿತಿರ್ತಾವ. ಅವಾಗ ಕನಿಷ್ಠನೊಳಗೆ ಬರ್ತಾವ, ಅವಾಗ ಕಾಡ್ತಾವು. ಅದಕ್ಕೆ ಕನಿಷ್ಠನೊಳಗೆ ಯಾರಿಗೆ ದೇವರು ಬರ್ತಾರ, ಯಾರಿಗೆ ಗುರುಗಳು ಬರ್ತಾರ, ಯಾರಿಗೆ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳಂತ ಶಾಂತ ಸ್ವರೂಪ ಅವ್ರು ಯಾರ್ಯಾದ್ರೂ ಕನಿಷ್ಠನಾಗ ಬಂದಿದ್ರಂದ್ರೆ ಅವ್ರ ಜೀವನ ಧನ್ಯ ಆತಂತ ತಿಳ್ಕೋರಿ. ಬರೇ ನಮಗೆ ರೊಕ್ಕ ಬಂದಂಗೆ ಆಗೋದು, ಬಿಲ್ಡಿಂಗ್ ಕಟ್ಟಿದಂಗೆ ಆಗೋದು, ದೊಡ್ಡ ದೊಡ್ಡ ಅಧಿಕಾರಿ ಸಿಕ್ಕಂಗೆ ಆಗೋದು, ಮನೆ ತುಂಬ ಸೀರೆ ಇಟ್ಟಂಗೆ ಆಗೋದು, ರೇಷ್ಮೆ ಸೀರೆ ತಂದಂಗೆ ಆಗಿತ್ತಂತಂದ್ರೆ ಬರೀ ಅದ್ರಾಗ ಐತಿ ನಮ್ಮ ಮನಸ್ಸು ಅಂತ ತಿಳ್ಕೋಬೇಕು. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನ, ಯಾವಾಗ ಶರೀರ ಬಿಡ್ತೀವಲ್ಲ ಅವಾಗ ಯಾವ ಭಾವ ಇರ್ತದೋ ಅದೇ ಜನ್ಮ ಬರ್ತದ. ಅದಕ್ಕೆ ತದೇವ ತದ್ಭಾವ ಭಾವಿತ, ಬ್ರಹ್ಮ ಭಾವದೊಳಗಿರು, ದೇವ ಭಾವದೊಳಗಿರು, ನೀನು ಸದ್ಗತಿಯನ್ನು ಪಡಿತಿ. ಏನು ವಿಚಾರ ಮಾಡ್ತೀವಿ ಅದೇ ಬರ್ತದ, ಅದೇ ಸಿಗ್ತದ. ಅದಕ್ಕೆ ಬಹಳ ಕೆಟ್ಟ ವಿಚಾರ, ಈ ಅಳಿದು ಹೋಗುವಂತಹ ವಿಚಾರಗಳನ್ನು ಮಾಡಬೇಡ. ಈ ಭಾರವಾದಂಥ ವಿಚಾರಗಳನ್ನು ಮಾಡಕ್ ಹೋಗ್ಬೇಕು. ಇದು ಎಷ್ಟು ನೀವು ಹೊತ್ಕೊಂಡ್ರು ಭಾರನೇ ಇದು. ನೀ 1000 ಕೋಟಿ ಗಳಿಸಿದ್ರೆ ಶ್ರೀಮಂತಾದಿ ಹಗರಾದಂತೆ ತಿಳ್ಕೊಬೇಡ್ರಿ. ನಾನು ಒಬ್ಬ 1000 ಕೋಟಿ ಒಡೆಯನ ಒಬ್ಬ ವ್ಯಕ್ತಿನ ಭೇಟಿಯಾಗಿದ್ದೆ, ಬಿಲಿಯನಿಯರ್ನ ಭೇಟಿಯಾಗಿ, ನಾನು ಭಾಳ ದೊಡ್ಡ ಶ್ರೀಮಂತ. ನೀನು ನೆಮ್ಮದಿ ಐತಾನ ಅಂತ ಕೇಳಿದ್ದೀನಿ, ನೆಮ್ಮದಿ ಇಲ್ಲ. ಯಾಕೆ ಟೆನ್ಷನ್? ಮತ್ತೆ ಇಷ್ಟೆಲ್ಲ ರೊಕ್ಕ ಐತಾನ, ಟ್ಯಾಕ್ಸ್ ಕಟ್ಟಬೇಕಲ್ಲೋ, ಸುಮ್ಮ ಟ್ಯಾಕ್ಸ್ ಹೋಗೈತೆ ಅಂತ ನನಗೆ ನಿದ್ದೆ ಹತ್ತುದಿಲ್ಲ ಅಂತಾನ. ಗಳಿಸಿದವರಿಗೆ ಉಳಿಸ್ಕೋಬೇಕಂತ ಚಿಂತೆ. ಅದಕ್ಕೆ ಚಿಂತೆ ಭಾಳ. ಜಗತ್ತಿನ ಯಾವ ವಸ್ತುಗಳು ನಮ್ಮನ್ನು ಚಿಂತೆ ಕಳಿಲಿಕ್ಕೆ ಸಾಧ್ಯವಿಲ್ಲ. ಜಗತ್ತಿನ ಯಾವ ವಸ್ತುಗಳು ನಮ್ಮನ್ನು ಭಾರ ಇಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಜಗತ್ತಿನ ಯಾವ ವಸ್ತುಗಳು ನಮಗೆ ಶಾಂತಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಶಾಂತಿಯನ್ನು ಕೊಡುವುದು, ಚಿಂತೆಯನ್ನು ಕಳೆಯುವುದು, ಆನಂದವನ್ನು ಕೊಡುವುದು ಯಾವುದಂತಂದ್ರ ಇವತ್ತೇನು ಇಲ್ಲಿ ಬಂದು ಕುಂತಿರಲ್ಲ ಗುರುದೇವ ಬ್ರಹ್ಮಾನಂದರ ಆಶ್ರಮದಲ್ಲಿ, ಇದೇ ನಮಗೆ ಶಾಂತಿ ಕೊಡ್ತದೆ. ಮತ್ತೊಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಏನು ಆಶ್ಚರ್ಯ ಅಂತಂದ್ರ, ನಮಗೆಲ್ಲ ಗೊತ್ತದ ಮರಿವಿನಿಂದ ಅದ್ರ ಬೆನ್ನು ಹತ್ತಿ ಹೊಂಟೀವಿ. ಅದಕ್ಕೆ ಯಮ ಪ್ರಶ್ನೆ ಮಾಡ್ತಾನ ಧರ್ಮರಾಜನ, ಯಾವುದು ಆಶ್ಚರ್ಯ? ಅಹನ್ಯಹನಿ ಗಚ್ಚಂತಿ ಭೂತಾನಿ ಯಮ ಸಾಧನಂ. ಹಗಲಿ ರಾತ್ರಿ ಎಲ್ಲರೂ ಯಮಾಲಯಕ್ಕೂ ಹೋಗಕತ್ತಾರ. ಶೇಷಾಹ ಸ್ಥಾವರಮಿಚ್ಚಂತಿ. ಉಳಿದವರೆಲ್ಲರೂ ಇನ್ನೂ ಅದನ್ನು ನೋಡಿ ಇದಕ್ಕೆ ಬಡದಾಡಕತ್ತಾರ. ಯಾರು ಬಡದಾಡಿ ಹೋಗ್ಯಾರ ಅವ್ರನ್ನ ನೋಡಿ ಅನ್ಯಾಹ ಶೇಷಾಹ ಸ್ಥಾವರಮಿಚ್ಚಂತಿ ಕಿಮನ್ಯತ್ ಆಶ್ಚರ್ಯ ಪರಂ. ಅದಕ್ಕಿಂತ ದೊಡ್ಡ ಆಶ್ಚರ್ಯ ಏನಂತ ಧರ್ಮರಾಜ್ ಹೇಳ್ತಾನೆ. ಯಾವ್ದು ಆಶ್ಚರ್ಯ ಅಂತಂದ್ರ, ಎಲ್ಲರೂ ಬಿಟ್ಟು ಹೋಗ್ಯಾರ, ಯಾರು ಬಡದಾಡಿ ಹೋಗ್ಯಾರ, ಎಲ್ಲರೂ ಯಾರು ತಗೊಂಡು ಹೋಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಯಾರ. ಆದರೂ ಬಡ್ದಾಡಕತ್ತೀವಿ, ಆದರೂ ಜಗಳ ಮಾಡಕತ್ತೀವಿ, ಹೋರಾಡಕತ್ತೀವಿ. ಅದಕ್ಕಿಂತ ಆಶ್ಚರ್ಯ ಯಾವುದಿಲ್ಲ. ನಿಮಗೇನಾದರೂ ಶಾಂತಿ ಸಿಗಬೇಕಾಗಿತ್ತಂತಂದ್ರ ಗುರುಗಳ ಸೇವೆಯಲ್ಲಿ, ದಾನ ಧರ್ಮದಲ್ಲಿ, ಪುಣ್ಯ ಜಪದಲ್ಲಿ, ಸತ್ಸಂಗದಲ್ಲಿ ಮಾತ್ರ ನಮಗೆ ಶಾಂತಿ ಸಿಗಕ್ಕೆ ಸಾಧ್ಯ. ಅನೇಕ ವಿಚಾರಗಳನ್ನು ಹಗಲಿ ರಾತ್ರಿ ತಲೆಯಾಗಿ ಹಾಕ್ಕೊಂಡು ಜೀವನ ನಮಗೆ ಕೆಡಿಸ್ಕೊಳ್ಬಾರ್ದು. ಒಬ್ಬ ಹೆಣ್ಮಗಳು ಬರೀ ಬಂಗಾರ